ಆರೋಪಿಯನ್ನ ಕಂಬಕ್ಕೆ ಕಟ್ಟಿ ಧರ್ಮದೇಟು ನೀಡಿದ ಗ್ರಾಮಸ್ಥರು. ಒಂಟಿಯಾಗಿದ್ದ ಮಹಿಳೆಗೆ ಚಾಕು ತೋರಿಸಿ ದರೋಡೆಗೆ ಯತ್ನಿಸಿದ್ದ ಕಳ್ಳನೊಬ್ಬನನ್ನ ಗ್ರಾಮಸ್ಥರು ಹಿಡಿದು ಧರ್ಮದೇಟನ್ನ ನೀಡಿರುವ ಘಟನೆ ನೆಲಮಂಗಲ ತಾಲೂಕಿನ ಶ್ರೀನಿವಾಸಪುರ ಗ್ರಾಮದಲ್ಲಿ ನಡೆದಿದೆ. ಅಲ್ಲದೆ ಈತ ಮಹಿಳೆಗೆ ಚಾಕು ತೋರಿಸಿ ಚಿನ್ನಾಭರಣ ನೀಡುವಂತೆ ಬೆದರಿಕೆ ಹಾಕಿದ್ದಲ್ಲದೆ ಲೈಂಗಿಕ ದೌರ್ಜನ್ಯಕ್ಕೂ ಯತ್ನಿಸಿದ್ದಾನೆ ಎಂಬ ಆರೋಪ ಕೇಳಿಬಂದಿದ್ದು, ಆರೋಪಿಯನ್ನ ಕಲ್ಕತ್ತಾ ಮೂಲದ ಹಮ್ಜಾದ್ ಎಂದು ಗುರುತಿಸಲಾಗಿದೆ. ಇನ್ನು 4 ಕಳ್ಳರು ಒಂಟಿ ಮನೆಗೆ ನುಗ್ಗಿದ್ದು, ಮನೆಯಲ್ಲಿ ಒಂಟಿಯಾಗಿದ್ದ ಮಹಿಳೆಗೆ ಚಾಕು ತೋರಿಸಿ ಚಿನ್ನಾಭರಣ ಕೊಡುವಂತೆ ಬೆದರಿಕೆ ಹಾಕಿದ್ದಾರೆ ಎನ್ನಲಾಗಿದೆ. ಅಲ್ಲದೆ ಮಹಿಳೆಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಲು ಯತ್ನಿಸಿದ್ದು, ಮಹಿಳೆ ಜೋರಾಗಿ ಕಿರುಚಾಡ್ತಾ ಇದ್ದಂತೆ ಸ್ಥಳಕ್ಕೆ ಗ್ರಾಮಸ್ಥರು ಜಮಾಯಿಸಿದ್ದಾರೆ. ಗ್ರಾಮಸ್ಥರು ಬರ್ತಾ ಇದ್ದಂತೆ ಕಳ್ಳರು ತಪ್ಪಿಸಿಕೊಂಡಿದ್ದು, ಓರ್ವ ಮಾತ್ರ ಗ್ರಾಮಸ್ಥರ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ಇನ್ನುಳಿದ 3 ಎಸ್ಕೇಪ್ ಆಗಿದ್ದಾರೆ. ಬಳಿಕ ಆರೋಪಿಯನ್ನ ಗ್ರಾಮಸ್ಥರು ಕಂಬಕ್ಕೆ ಕಟ್ಟಿ ಧರ್ಮದೇಟನ್ನ ನೀಡಿದ್ದಾರೆ. ನಾವು ತೋಟಕ್ಕೆ ಹೋಗಿದ್ದು, ಹುಲ್ ಕುಯ್ಕೊಂಡ್ ಬರ್ತಾ ಇದ್ದು. ಅವನು ಇಲ್ಲಿ ನಾಗಮ್ಮನ ದೇವಸ್ಥಾನ ಅಂತ ಐತೆ, ದೇವಸ್ಥಾನ ಕೂತಿದ್ದವನು ನನ್ನ ಒಂದೇ ಸಮ ನೋಡ್ತಾ ಇದ್ದ. ನಾನಿದ್ದವಳು ರೇಗ್ದೆ, ಯಾಕಪ್ಪ ಹಿಂಗ್ ನೋಡ್ತಾ ಇದ್ದೀವಿ, ನಿನ್ ನನ್ನ ಜೋಡಾಕ ಯಾಕೆ ಹಿಂಗ್ ನೋಡ್ತಾ ಇದ್ಯಾ ಅಂತ ಹೇಳ್ಬಿಟ್ಟು ನನ್ನ ಮುಂದೆ ಹುಲ್ಲೋತ್ಕೊಂಡ್ ಬಂದ್ಬಿಟ್ಟು, ಹುಲ್ಲೋತ್ಕೊಂಡ್ ಬಂದ್ಮೇಲೆ ಇವ್ರ ಹತ್ತಿ ಅಲ್ಲಿ ಗದ್ದೆ ಹತ್ರ ನಿಂತಿದ್ರು. ಅವರು ಯಾರೋ ಪಕ್ಕದವ್ರು ಹುಲ್ ಕುಯ್ತಾ ಇದ್ರು. ಅವ್ರ ಮನೆ ಹತ್ರ ಹೋದ್ಮೇಲೆ ಈ ಹುಡುಗಿ ಒಳಗ್ ಬರೋದ್ ನೋಡ್ಬಿಟ್ಟು ಅವನ ಕೆಲಸ ಮಾಡವನಪ್ಪ. ಏನ್ ಮಾಡವನಂತೆ? ಅದೇ ಏನೋ ರೇಪ್ ಮಾಡ್ತೀನಿ ಅಂತ ಹೋಗೋದಂತೆ. ಚಾಕ ಎಲ್ಲ ತೋರ್ಸಿದ್ನಂತೆ, ಬಟ್ಟೆ ಬಿಚ್ಚಾಕು ಅಂದಂತೆ ಆ ಹುಡುಗಿನ. ಪಾಪ ಕಾಲಾಗಲ್ಲ ಕಣಪ್ಪ ಹುಡುಗಿಗೆ. ಒಂದೇ ಒಂದ್ ಮಗ ಅದೇ, ಅವ್ರ ಅತ್ತೆ ಇರ್ಲಿಲ್ಲ, ಅವ್ರ ಮೈದ ಇರ್ಲಿಲ್ಲ, ಅವ್ರ ಗಂಡನೂ ಇರ್ಲಿಲ್ಲ. ಒಂಟಿ ನೋಡ್ಕೊಂಡು ಆ ಕೆಲಸ ಮಾಡವನೆ. ಏನಾನ ಅವ್ರ ಜೀವಕ್ಕೆ ಹೆಚ್ಚು ಕಮ್ಮಿ ಆಗಿದ್ರೆ ಅವ್ರ ಗಂಡ ಮಕ್ಳಿಗೆ ಯಾರಾಗೋರು? ಎಷ್ಟ್ ಜನ ಇದ್ರು ಅವ್ರು ಹುಡುಗರು? ಎಷ್ಟು 3 ಜನ ಹೊರಟೋದ್ರು ಮುಂದೆ. ಒಬ್ನೇ ಮಾತ್ರ ಇಲ್ಲಿ ಕೂತಿದ್ರು ನಾಗಮ್ಮನ ದೇವಸ್ಥಾನವ. ಹಂಗಾರೆ ಫಸ್ಟ್ ನಿಮ್ಮ ಹತ್ರ ಒಡವೆ ಗಿಡವೆ ಕಿತ್ಕೊಳಕ್ ನೋಡವ್ನೆ, ರೇಗಾಡಿದಕ್ಕೆ ಬಂದ್ಬಿಟ್ಟವ್ನೆ. ಹೂನಪ್ಪ, ಹಂಗ್ ಮಾಡವ್ನೆ ನೋಡಪ್ಪ. ಒಂಟಿವರೆ ಹೆಂಗಪ್ಪ ಓಡಾಡೋದ್ ನಾವು. ನಿಮ್ಮ ಹೆಸರಕ್ಕ? ಶಾಂತಮ್ಮ. ಏನಾಯ್ತಣ್ಣ? ಯಾರವ್ರು? ಎಂತಕ್ ಬಂದಿದ್ರು? ಅವರು ಕಳ್ತನ ಮಾಡಕ್ ಬಂದಿದ್ರು. ಒಂಟಿ ಮನೆ ಇಲ್ಲಿ ನುಗ್ಗ್ಬಿಟ್ಟು ಆ ಅಮ್ಮನ್ನ ಏನೋ ಮಾನ್ಭಂಗ ಮಾಡಿ ಒಡೆ ಕಿತ್ಕೊಳಕ್ ಹೋಗಿದ್ರು. ಎಷ್ಟ್ ಜನ ಇದ್ರಣ್ಣ? 4 ಜನ. 3 ಹೊಡೋಗ್ಬಿಟ್ರು, ಇನ್ನು ವಾಪಸ್ಗೆ ಹಾಕೊಂಡ ಮನೆ ಒಳಗೆ ಇದ್ದನು. ಈ ಕಟ್ಟಾಕ್ದಾಗ ಏನಾದ್ರು ಬಾಯ್ಬಿಟ್ನಾ? ಏನು 4 ಜನ ಅವ್ರು ಹಿಂದಿ ಮಾತು ಬರಲಿಲ್ಲ ಕೆಲವು ಜನಕ್ಕೆ, ಅದು ಅರ್ಥ ಆಗಲಿಲ್ಲ. ಇನ್ನು 4 ಜನ ಅವ್ರು ನಾವು ಹುಡಿಕೊಂಡು ಹೋದ ಸಿಕ್ಲಿಲ್ಲ. ಅಷ್ಟಾಗಿ ಪೊಲೀಸ್ನವ್ರು ಕರ್ಕೊಂಡ್ರಿ ಇವ್ರನ್ನ. ಇವಾಗ ಹಳ್ಳಿಗಳ ಕಡೆ ಹಿಂಗ್ ಬರ್ತಾರೆ, ಹಿಂದಿ ಮಾತಾಡ್ಕೊಂಡು ಹಿಂದಿಯರು ಬರ್ತಾರೆ. ಏನ್ ಹೇಳ್ತೀರಾ ಜನಕ್ಕೆ? ಏನ್ ಹೇಳ್ತೀರಾ, ಹುಷಾರಾಗಿರ್ಬೇಕು ಅಂತ ಹೇಳ್ಬೇಕು ಅಷ್ಟೇನೆ. ಯಾರ್ಯಾರನ್ನ ಮನೆ ಹತ್ರ ಬಿಟ್ಕೊಳೋದಕ್ಕಿಂತ ಮುಂಚೆನೆ ನಾವು ಹುಷಾರಾಗಿರ್ಬೇಕು, ಅವ್ನ ಬಿಟ್ಕೊಂಬಾರ್ದು. ಪೊಲೀಸ್ ಬರ್ತಾರ ಬೀಟ್ಗೆ ಒಳಗಡೆ? ಯಾವಾಗ ಒಂದ್ ಟೈಮ್ ಬರ್ತಾರೆ. ದಿವಸ ಮೊದ್ಲು ಬರೋರು ಈಗ ಬರಲ್ಲ. ಈಗ ಬರಲ್ಲ. ಪೊಲೀಸ್ ಭಯನೂ ಇಲ್ಲ ಅವ್ರಿಗೆ? ಭಯನೂ ಇಲ್ಲ. ಪೊಲೀಸ್ ಇಲ್ಲ ಬಿಡ್ರಿ ಭಯ ಅವ್ರಿಗೆ. ಪೊಲೀಸ್ ಆರ್ಡಿನರಿ ಆಗ್ಬಿಟ್ಟದ ಅವ್ರಿಗೆ. ಈಗೇನು ಜನ ಸಿಕ್ಬೇಕು, ಹೆಂಗಸ್ರುಗಳು ಎಲ್ಲ ಒಂಟಿವರೆ ಒಡೆ ಕಿತ್ಕೊಬೇಕು, ಅವ್ರನ್ನ ತಿವಿಬೇಕು. ಒಳ್ಳೆ ಚಾಕ ಮಾಡ್ಗವ್ನಿ. ಏನು ಮಾಡಕ್ಕಾತಿರಲಿಲ್ಲ. ಈಗ ಒಬ್ಬರೇ ಇದ್ದಾರೆ ಅಮ್ಮ, ಏನು ಮಾಡಕ್ಕಾಗ್ತದೆ? ತಿವ್ದ ಮೇಲೆ ಹೋಯ್ತು, ವಸ್ತು ಹೋದ್ಮೇಲೆ ಏನು ಮಾಡೋಕ್ಕಲ್ಲ. ನಿಮ್ಮ ಹೆಸರಣ್ಣ? ಹೆಸರು ರವಿಶಂಕರ್ ಅಂತ. ಇನ್ನು ಗ್ರಾಮದಲ್ಲಿ ಕಳ್ಳರ ಕಾಟ ಹೆಚ್ಚಾಗಿದ್ದು, ಪೊಲೀಸರ ಭಯವೇ ಇಲ್ಲದಂತಾಗಿದೆ. ಕೆರೆ ಏರಿ ಮೇಲೆ ಮೂಟೆಗಟ್ಟಲೆ ಮದ್ಯದ ಬಾಟಲ್ಗಳು ಬಿದ್ದಿವೆ. ಸುತ್ತಮುತ್ತ ಹಿಂದಿ ವಾಲರ ಹಾವಳಿ ಹೆಚ್ಚಾಗಿದ್ದು, ರಾತ್ರಿ ವೇಳೆ ಒಂಟಿಯಾಗಿ ಓಡಾಡಲು ಮಹಿಳೆಯರು, ಗ್ರಾಮಸ್ಥರು ಭಯ ಪಡುವಂತಾಗಿದೆ. ಇನ್ನು ದೇವಸ್ಥಾನದಲ್ಲಿ ಕಳ್ಳತನ ಆಗಿ 2 ತಿಂಗಳಾದ್ರೂ ಪೊಲೀಸರು ಕಳ್ಳರನ್ನ ಇನ್ನೂ ಹಿಡಿದಿಲ್ಲ. ರಾತ್ರಿ ವೇಳೆ ಬೀಟ್ ಕೂಡ ಬರ್ತಾ ಇಲ್ಲ ಅಂತ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ರು. ಆದರೆ ರಾತ್ರಿ ಹೊತ್ತು ಸಹ ಪೊಲೀಸ್ನವ್ರು ಒಂದು ಸತಿನೂ ಬರ್ತಾ ಇಲ್ಲ ನಮ್ಮ ಕೂರ್ ಕಡೆಗೆ. ಕಳ್ತನ ನಡೆದ್ರೂ ಏನು ಅನ್ನೋದೇ ಇದು ಗೊತ್ತಿಲ್ಲ. ಏರಿ ಮೇಲೆ ಸುಮಾರು 1 ಮೂಟೆ ಬಾಟ್ಲುಗಳು ಬಿದ್ದಾವೆ ಸರ್. ರಾತ್ರಿ ಹೊತ್ತು ಕುಡಿತಾರೆ, ಸಿಗರೇಟ್ ಸೇರ್ತಾರೆ, ಹಿಂಗೆ ಮಾಡ್ತಾರೆ. ಒಂಟಿವರೆ ಮನೆಗಳ್ನ ಬಹಳ ಕಷ್ಟ ಸಹ ನಮ್ಮದು. ನಮ್ಮೂರು ದೇವಸ್ಥಾನ ಕಳ್ತನ ಆಗೈತೆ. ಕಳ್ತನ ಆಗಿ 1-2 ತಿಂಗಳಾಯಿತು. ಇದುವರೆಗೂ ಒಬ್ಬರು ಕಳ್ಳರುಗಳು ಹಿಡಿತೀವಿ ಅಂತ ಪೊಲೀಸ್ನವರು ಒಬ್ರು ಹಿಡಿದಿಲ್ಲ. ಇವಾಗ ರಾತ್ರಿ ಹೊತ್ತಾಗ್ಲಿ ಬೆಳಗ್ಗೆ ಹೊತ್ತಾಗ್ಲಿ ಪೊಲೀಸ್ ಬೀಟ್ ಬತ್ತನೇ ಇಲ್ಲ. ಬತ್ತನೇ ಇಲ್ಲ ನಾವು ಕಂಡಂಗೆ. ಇಲ್ಲಿ ಜಾಸ್ತಿ ಹಿಂದೇರು ಜಾಸ್ತಿ ಆಗವ್ರು ಸಹ. ಇಲ್ಲಿ ಪೊಲೀಸ್ ಭಯನೂ ಇಲ್ದಂಗೆ, ಪೊಲೀಸ್ ಭಯನೂ ಇಲ್ಲ, ಯಾತ್ರೋದು ಇಲ್ಲ. ನಮ್ಮ ಏರಿ ಮೇಲೆ ನಮ್ಮ ಗದ್ದೆ ಮೂಲೆ ಒಳಗೆ ಸುಮಾರು 1 ಮೂಟೆ ಬಾಟ್ಲುಗಳು ಬಿದ್ದವು ಸಹ. ಅಲ್ಲೂ ಆಯಿತು. ಇಲ್ಲಿ ದೇವಸ್ಥಾನ, ಇಲ್ಲಿ ನಾಗಪ್ಪನ ದೇವಸ್ಥಾನ ಅಂತ ಐತೆ, ಅಲ್ಲೂ ಕೂತ್ಕೊಂಡು ಕುಡಿತಾರೆ ಸಿಕ್ಕಾಪಟ್ಟೆ ಜನ. ಯಾರು ಅನ್ನೋದು ನಮಗೆ ಗೊತ್ತಿಲ್ಲ. ನೈಟ್ ಆದಮೇಲೆ ಈ ಥರ ಇಲ್ಲಿ ಒಂಟಿ ಮನೆಗಳವೆ ಅನ್ನೋ ಗೊತ್ತಿಲ್ಲದಾಗ ನನ್ನ ಮಕ್ಕಳು ಕುಡಿತಾರೆ, ಚೆನ್ನಾಗಿ ಬರ್ತಾರೆ. ಈ ಹನುಮಂತೇಗೌಡನ ಪಾಳ್ಯದವ ಎಣ್ಣೆಗಳು ತಾಣೋದು, ಇಲ್ಲಿ ಬಂದು ಏರಿ ಮೇಲೆ ಕುಡಿಯೋದು. ನಿಮ್ಮ ಹೆಸರು? ಸುರೇಶ್ SR ಸಹ.
ಇನ್ನು ವಿಷಯ ತಿಳಿತಿದ್ದಂತೆ ಘಟನಾ ಸ್ಥಳಕ್ಕೆ ಪೊಲೀಸರು ದೌಡಾಯಿಸಿ ಆರೋಪಿಯನ್ನ ಗ್ರಾಮಸ್ಥರ ವಶದಿಂದ ಬಿಡಿಸಿಕೊಂಡು ತಮ್ಮ ವಶಕ್ಕೆ ಪಡೆದಿದ್ದು ನಂತರ ಆರೋಪಿಯನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಸದ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ನೆಲಮಂಗಲ.